ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ ರೀ. ಹಾಂ ಸರ್ ನಮಸ್ತೆ ಹೇಳಿ ಸರ್. ಸರ್ ನಮಗೊಂದು ವೈಟ್ ಬಣ್ಣದ್ದು ವೈಟ್ ಬೋರ್ಡು ಬೊಲೋರೋ ಮಹೀಂದ್ರ ಬೊಲೋರೋ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ. ಹಾಂ ಸರ್ ಕೊಡೋದೈತಿ. ಸರ್ ಏನೈತೆ ರೀ ಮಾಡಲ್ಲು? ಅದು 2013 ಐತ್ರಿ. 2013 ಮಾಡಲ್ ಐತೆ ರೀ. ಹಾಂ ಸಿಂಗಲ್ ಓನರ್. 13 ಮಾಡಲ್ ಸಿಂಗಲ್ ಓನರ್ ಇದೆ ರೀ ತಾವು? ಹಾಂ 13 ಮಾಡಲ್ ಸಿಂಗಲ್ ಓನರ್. ಓಕೆ. ರನ್ನಿಂಗ್ ಎಷ್ಟು ಹೊಡೈತೆ ರೀ ಸರ್ ತಮ್ಮ ಕೈಯಾಗ ಕಿಲೋಮೀಟ್ರು? ರನ್ನಿಂಗ್ 85,000 ಹೊಡೈತಿ. 85,000 ಓಡಿರೋದು ಜೆನ್ಯೂನ್ ರನ್ನಿಂಗ್ ಹೊಡೈತೆ ರೀ? ಹಾಂ ಸರ್ ರನ್ನಿಂಗ್ ಆಗೈತಿ. ಟೈರ್ ಕಂಡೀಷನ್ ಅಂತೆಲ್ಲ ಯಾವ ಥರ ಇಟ್ಕೊಂಡಿರಿ ಸರ್? ಫ್ರಂಟ್ ಟು ಬ್ಯಾಕ್ ಒಂದು 4 ಟೈರ್ ರೀ, ಒಂದು 80% ಅದಾವೆ ಸರ್. ಸ್ಟೆಪ್ನಿ ರೀ? ಸ್ಟೆಪ್ನಿ ಒಂದು 60% ಐತಿ. ಓಕೆ. ಗಾಡಿ ಇಂಜನ್ ಕಂಡೀಷನ್ ರೀ, ಗಾಡಿ ಬಾಡಿ ಏನಪ್ಪಲ್ಲ ಯಾವ ಥರ ಇಟ್ಕೊಂಡಿರಿ? ಗಾಡಿ ಇಂಜನ್ ಮತ್ತು ಬಾಡಿ ಲೈನ್ ರೀ ಶೋರೂಮ್ದಾಗ ಹೆಂಗೆ ಬರುತ್ತೆ ಅದೇ ಟೈಪ್ ಇಟ್ಟವು ಸರ್. ಏನು ಟಿಂಕರಿಂಗ್ ಅದು ಇಲ್ಲ ಸರ್. ಓಕೆ. ಇಂಜನ್ ಶಿವಲ್ ಇಂಜನ್ ಐತೆ ರೀ, ಮೆಕ್ಯಾನಿಕಲ್ ಕೆಲಸ ಏನೂ ಆಗಿಲ್ಲ ಅಲ್ಲ ರೀ? ಇಲ್ಲ ಸರ್ ಮಿಸ್ಯೂಡ್ ಇಂಜನ್ ಐತಿ ಇನ್ನೂರು. ಓಕೆ. ತಮ್ಮದೇನು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರೆಸಸ್ಸು, ಟಿಂಕ್ರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ರೀ? ಆ ಥರ ₹1 ಕೆಲಸನೂ ಇಲ್ಲ ಸರ್. ನಮ್ಮ ಕೈಗೆಲ್ಲ ಬರೋಬ್ಬರ ಶುದ್ಧಾಗಿ ಐತಿ ಸರ. ಗಾಡಿ ಶೋರೂಮ್ ಇಷ್ಟೇ ಐತಿ ಇನ್ನೂ. ಹೌದ್ರಾ? ಹ್ಞೂ ಸರ್. ಓಕೆ. ತಾವು ಸಿಂಗಲ್ ಓನರ್ ಇರೋದ್ರಿಂದ ತಾವೆಲ್ಲ ಪ್ರತಿಯೊಂದು ಕೂಡ ಶೋರೂಮಲ್ಲಿ ಸರ್ವಿಸ್ ಮಾಡಿಸಿದ್ರೆ ಶೋರೂಮ್ ಹಿಸ್ಟ್ರಿ ಕೂಡ ಐತೆ ರೀ? ಹ್ಞೂ ಸರ್. ಏನು ಕೊಡ್ತೈತೆ ರೀ ಸರ್ ಮೈಲೇಜು? ಸರ್ ಕೊಡ್ತೈತೆ ರೀ, ಒಂದು 16-17 ಕೊಡ್ತೈತೆ ರೀ. ಓಕೆ. ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತೈತೆ ರೀ ಸರ್? ಕಂಪ್ನಿ ಪಿಟೆಡ್ ಬಂದಿರೋದು ಅಷ್ಟೇ ಅಲ್ಲದೆ ತಮ್ಮ ಕಡೆಯಿಂದ ಏನಾದರೂ ಅಡಿಷ್ನಲಿ ಆ್ಯಡ್ ಮಾಡಿದ್ದೀರಾ ಫಿಟ್ನೆಸ್ಸು? ಎಲ್ಲ ಕಂಪ್ನಿದನೇ ಐತೆ ಸರ್. ಅದ್ರಾಗ ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲ ಐತಿ. ಎಲ್ಲ ವರ್ಕ್ದಾಗೆ ಐತೆ ರೀ ಈಗ? ಎಲ್ಲ ವರ್ಕ್ ಐತೆ ರೀ. ಓಕೆ. ನಿಮ್ಮ ಗಾಡಿ ತೊಗೊಂಡ್ರೆ ಏನೂ ₹1 ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ. ಕಸ್ಟಮರ್ಗೆ ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದಲ್ಲ? ಹಾಂ ಆರಾಮಾಗಿ ತೊಗೊಂಡು ಓಡಿಸ್ಬೋದು ಸರ್, ₹1 ಖರ್ಚಿಲ್ಲ. ಓಕೆ. ಅವ್ರು ತಮ್ಮ ಬಿಸ್ನೆಸ್ ಪರ್ಪಸಿಗೆ ಆಗಿರ್ಬೋದು, ಗಾಡಿ ಏನಾದರೂ ಬಿಸ್ನೆಸ್ ಇರುತ್ತಲ್ಲ, ಅವರು JCB ಆಪ್ರೇಟರ್ ಆಗಿರ್ಬೋದು ಮತ್ತು ಫ್ಯಾಮಿಲಿ ಯೂಸ್ಗೆ ಆಗಿರ್ಬೋದು, ಆ ಥರ ಇದ್ದವರು ಯೂಸ್ ಮಾಡ್ಕೋಬೋದು ಗಾಡಿ. ಹ್ಞೂ ಸರ್. ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ತಾವು? ಸರ್ FC ಇನ್ನೂ 3 ವರ್ಷ ಐತೆ ರೀ. ಇನ್ಶೂರೆನ್ಸ್ ಇನ್ನೂ 8 ತಿಂಗಳು ಐತೆ ಸರ್. 8 ತಿಂಗಳ ತನಕ ಇನ್ಸೂರೆನ್ಸ್ ಸಿಗ್ತೈತೆ ರೀ ಗಾಡಿ ತೊಗೊಂಡ್ರೆ. ರನ್ನಿಂಗು FC ಕೂಡ 3 ವರ್ಷದ ತನಕ ಸಿಗುವಂಥದ್ದು. ಹ್ಞೂ ಸರ್. ಓಕೆ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಜು? ಸರ ನಾವು ₹4,10,000 ಹೇಳತ್ತೇವೆ ರೀ. ಫೈನಲ್ ಬಂದ್ರೆ ₹3,80,000 ಬಂದ್ರೆ ಕೊಟ್ಟು ಬಿಡ್ತೇವೆ. ಮಾಡಲ್ಲ 2013 ಐತೆ ರೀ. ತಾವು ಓನರ್ ಏನು ಜಾಸ್ತಿ ಆಗಿಲ್ಲ, ಸಿಂಗಲ್ ಓನರೇ ಇರೋದು. ಗಾಡಿ ಯಾರು ತೊಗೊತಾರೆ ಸೆಕೆಂಡ್ ಓನರ್ ಆದರೂ ಕೂಡ ತಾವು ಹೇಳಕತ್ತಿದ ರೇಟು ₹4,10,000 ಹೇಳತ್ತೇವೆ ರೀ. ಓಕೆ. ನಮ್ಮ ಕಡೆಯಿಂದ ಬಂದವರಿಗೆ ₹30,000 ಡಿಸ್ಕೌಂಟ್ ಮಾಡಿದ್ರು ಕೂಡ 3,00,000 ಎಷ್ಟು ಇದು 40,000 ₹3,80,000 ಕೊಡ್ತೇವೆ. ಓಹ್ ಸಾರಿ, 3,80,000 ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹ್ಞೂ ಸರ್. ಓಕೆ. ₹30,000 ಡಿಸ್ಕೌಂಟ್ ಮಾಡಿದ್ರೆ ಮುಂದೆ ಬಂದ್ರೆ ಒಂದು ಸ್ವಲ್ಪ ₹5,000 ಕಡಿಮೆ ಮಾಡ್ತೀವಿ. ಇನ್ನು ಅದ್ರ ಕಡಿಮೆ ಮಾಡಿ ಕೊಡ್ತೀರಿ? ಹಾಂ ಸರ್. ಲೊಕೇಶನ್ ಸರ್ ಇದು ಇರುವಂಥದ್ದು ಗಾಡಿ? ಸರ್ ಬಳ್ಳಾರಿ. ಬಳ್ಳಾರಿ ಸಿಟಿಯಾಗೆ ಐತೆ ರೀ? ಬಳ್ಳಾರಿಯಿಂದ ಒಂದು 30 ಕಿಲೋಮೀಟ್ರ್ ಸಿರುಗುಪ್ಪಿ ಅಂತ ಊರು ಐತೆ ರೀ, ಅಲ್ಲಿ ಐತೆ ಸರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ರೀ? ಹಾಂ ಇದೆ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀವಿ, ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್.